ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. Sides. ಚೆಕ್ ಮಾಡಿ ಕಳ್ಸಿ. ನಾನು ಮೊನ್ನೆ ಎಡಿಟ್ ಮೀಟಿಂಗಲ್ಲಿ ಹೇಳಿದ್ದೆ, ನೀವೇನಂತ ಹೇಳಿದ್ರೆ ಒಂದು ಪ್ಲಸ್ ಎಲ್ಲ ಮೆಡಿಸಿನ್ಸ್ ಇದೆ ಕೆಲವಷ್ಟು ನಾನು ಯಾಕೆ ಸ್ಟೋರಿಗೆ ಬರ್ತೀನಿ, ನಾನು ಬರೋದು ಪೇಷಂಟ್ ಲಿಸ್ಟ್. ನೀವು ಸ್ಟೋರಲ್ಲಿ ಏನು ಇಟ್ಕೊಂಡ್ರೂ ಉಪಯೋಗ ಇಲ್ಲ, ಅಲ್ಲಿ ಜನಕ್ಕೆ ಸೇರಿದ್ರೇ ಅದು ಉಪಯೋಗ. ನೀವು ಸ್ಟೋರಲ್ಲಿ 1000 ಕೋಟಿದು ಮೆಟೀರಿಯಲ್ ಇಟ್ಕೊಂಡ್ರು, ನೀವು ಟ್ಯಾಬ್ಲೆಟ್ಸ್ ಇಟ್ಕೊಂಡ್ರು, ಅದು ಜನಕ್ಕೆ ಸೇರಿದ್ರೆ ಉಪಯೋಗ ಬರುತ್ತೆ. ನೀವು ಸ್ಟೋರಲ್ಲಿ ಸರ್ ಅಷ್ಟು ಹಾಕಿದ್ದೀವಿ, ಏನು ಉಪಯೋಗ? ಡೈರೆಕ್ಟ್ರಿ ಅವೈಲೇಬಲ್ ಲಿಸ್ಟ್ ಇದೆ. ಪೇಷಂಟ್ಸ್ ಇದು ಮುಡ್ತಿದ್ದೇನೆ ಇಲ್ಲ ಅಂತೇಳಿ ನೋಡ್ಕೊಳ್ಳೋದು ನಾನು ನೋಡ್ಕೋಬೇಕು, ನೀವು ನೋಡ್ಕೋಬೇಕಲ್ಲ. ಓಕೆ, ನಾವು ನಿಮ್ಮ ಮೇಲೆ ಜವಾಬ್ದಾರಿ ಬಿಟ್ಟಿರ್ತೀವಿ, ನೀವೇ ನೋಡ್ಕೊಂಡು ಹೋಗ್ಬೇಕಲ್ಲ. ಈಗ ಅವ್ರೇನಂತ ನನಗೆ ಸಂಬಂಧ ಇಲ್ಲ ಅಂತ ಅವರೇ ನಾನು ಪ್ರಿಸ್ಕ್ರಿಪ್ಷನ್ ಒಂದು ಬರೀತೀನಿ ಸರ್, ಯಾರೇನು ತಂದ್ಬಿಟ್ರು ನಾನು ಹಾಕ್ತೀನಿ ಅಂತ ಡಾಕ್ಟ್ರ್ ಅವ್ರು ಹೇಳ್ತೀನಿ. ಓಕೆ, ಮತ್ತು ಇದಕ್ಕೆ ಯಾರು ರೆಸ್ಪಾನ್ಸ್? ಹೊರಗಡೆ ಅಲ್ಲಿ ಒಂದು ಬೇರೆಯವ್ರಿಗೆ ಇನ್ನೊಬ್ಬರಿಗೆ ಲಿಸ್ಟ್ ತಗೊಳ್ಳಿ ಅಂತ ನಮ್ಮಲ್ಲಿ ಅವೈಲೇಬಲ್ ಡ್ರಗ್ಸ್ ಏನೇನಿದೆ ಇಲ್ಲ ಯಾರು ಬರ್ಕೊಟ್ಟಿಲ್ಲ ಅವ್ರು ಕರೆಸಿ, ನಿಮಗೆ ಗೊತ್ತಿಲ್ಲ ಅವ್ರು ಯಾಕೆ ಬರ್ತಾರೆ ಬಡವರಿಗೆ? ಅವೈಲೇಬಲ್ ಇಲ್ಲಿದೆ ನಮ್ಮ ಹಿರಿಯಾಗಿ ಕೊಡ್ತಿದ್ದೀವಿ, ಅದೇ ಯಾಕೆ ಬರ್ಕೊಟ್ಟಿದ್ದೀರಿ? ಯಾರು ಬರ್ಕೊಟ್ಟಿದ್ದಾರೆ? ಡಾಕ್ಟರ್ ಯಾರು?
ಕಂಟಿನ್ಯೂಸ್ ಬರ್ತಿದ್ದಂಗೆ ಎಲ್ಲರಿಗೂ ಬರ್ಕೊಟ್ಟಿದ್ದೀವಿ ಎಲ್ಲ ಇದೆ. ಇಲ್ಲ, ನಾನು ಮುಖ್ಯವಾಗಿ ಇವತ್ತು ಯಾಕೆ ಬಂದಿರೋ ಕಾರಣ ಅಂತಂದರೆ ಮೊನ್ನೆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಏನು ಘಟನೆ ನಡೀತು, ಇಬ್ಬರು ಮೊನ್ನೆ ತೀರ್ಕೊಂಡು ಹೋಗಿದ್ರು. ನನ್ನ ಪ್ರಕಾರವಾಗಿ ಅಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಕೂಡ ಆ್ಯಸ್ ಎಮ್ ಎಲ್ ಎ ನನಗೆ ತಿಳಿಸ್ಲಿಲ್ಲ ಅವರು ಈ ಥರ ಇಬ್ಬರು ತೀರ್ಕೊಂಡು ಹೋಗಿದ್ದಾರೆ ಸರ್ ಅಂತೇಳಿ. ನಾನು ಇನ್ಸಿಡೆಂಟ್ ಆಗಿದೆ ಅಂತೇಳಿ ನಾನೇ ಖುದ್ದಾಗಿ ಮತ್ತೆ ಅವ್ರಿಗೆ ಫೋನ್ ಮಾಡಿದಾಗ ಇಲ್ಲ ಸರ್ ಈ ಥರ ಇನ್ಸಿಡೆಂಟ್ ಆಗಿದೆ, ಸ್ವಲ್ಪ ಇನ್ಫೆಕ್ಷನ್ಸು ಮತ್ತು ಇನ್ನು ಒಬ್ಬರಿಗೆ ಅದರಲ್ಲಿ ಒಬ್ಬರಿಗೆ ಇದು ಡ್ರಗ್ಸ್ ಅಲ್ಲ, ನನಗೆ ಒಂದು ರಿಪೋರ್ಟ್ ಕಳಿಸಿದ್ರು ಅವರು. ಏನೋ ಪ್ಲೇಟ್ಲೆಟ್ಸ್ ಏನೋ ಕಮ್ಮಿ ಇದೆನೋ, ಪ್ಲೇಟ್ಲೆಟ್ಸ್ ಏನೋ ಕಮ್ಮಿ ಇದೆ ಸರ್, ಅದರಿಂದ ಏನೋ ತೊಂದರೆ ಆಗಿತ್ತು. ಇನ್ನೊಬ್ಬರು ಏನೋ ಸ್ಪೆಸಿಫಿಕ್ ವರ್ಡ್ ಏನೋ ಹೇಳಿದ್ರು ಅವರು, ಅದನ್ನು ಮರ್ತೋಗಿದ್ದೀನಿ. ಆಯಿತು, ನಾನು ಮೊನ್ನೆ ಊರಲ್ಲಿ ಕೂಡ ಇರಲಿಲ್ಲ. ಬಂದಿದ್ದ ತಕ್ಷಣ ನೋಡ್ತೀನಿ ಅಂದರೆ ಇಲ್ಲ ಸರ್ ಕೆಲವು ಜನ ನಾವು ಇದು ವಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ, ಒಂದು 7 ಜನನ ವಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ, ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಂತಂದಾಗ ನನಗೆ ಅವರು ಮಾತಾಡೋ ರೀತಿಯಲ್ಲೇ ಒಂದು ಕ್ಲಾರಿಟಿ ಇರಲಿಲ್ಲ. ಅದಕ್ಕೋಸ್ಕರನೇ ಇದನ್ನು ನಾವು ಚೆಕ್ ಮಾಡ್ಬೇಕಂತೇಳಿ ಇವತ್ತು ವಿಮ್ಸ್ಗೆ ಬಂದಾಗ ಇಲ್ಲಿ ಭಾಳಷ್ಟು ದಿನದಿಂದ ಒಂದು ಏನು ಜನರು ಭಾಳಷ್ಟು ಜನ ಬಂದು ಹೇಳ್ತಿದ್ದಾರೆ ಸರ್ ಟ್ಯಾಬ್ಲೆಟ್ಸು ನಮಗೆ ಹೊರಗಡೆ ಬರ್ಕೊಡ್ತಾರೆ, ಬ್ಲಡ್ ಟೆಸ್ಟ್ಗಳು ಹೊರಗಡೆ ಬರ್ಕೊಡ್ತಾರೆ, ಊಟ ಟೈಮ್ಗೆ ಕೊಡಲ್ಲ ಅಂದಾಗ ನಾನು ಸರ್ ಹೋಗ್ತಾರೆ. ಯಾಕಂದರೆ ಒಂದು ದೊಡ್ಡ ಸಮಸ್ಯೆ ಅಂದಾಗ ಎಲ್ಲೋ ಒಂದು ಲೋಪದೋಷಗಳು ನಡೀತಿರ್ತವೆ, ಅದ್ರ ಬಗ್ಗೆ ಅವರು ಸರಿಪಡ್ಕೊಂತಾರೆ ಅಂತೇಳಿ ನಾನು ಭಾಳಷ್ಟು ಸರಿ ಈ ಕಡೆ ಬರೋಕ್ಕೆ ಹೋಗಲಿಲ್ಲ. ಆದರೆ ಅದು ವಿಪರೀತವಾಗಿ ಮೊನ್ನೆ KDP ಮೀಟಿಂಗಲ್ಲಿ ಕೂಡ ತಾವೆಲ್ಲ ನೋಡಿರ್ಬೋದು, ಮಾಧ್ಯಮದವರೆಲ್ಲ ತಾವೆಲ್ಲ ಇದ್ರಿ. ಅವತ್ತು KDP ಮೀಟಿಂಗಲ್ಲಿ ಕೂಡ ನಾನು ಧ್ವನಿ ಎತ್ತಿದೆ. ಈ ಥರ ಮೆಡಿಸಿನ್ಸ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ಗಳಾಗಿರ್ಬೋದು, ರಿಪೋರ್ಟ್ಗಳಾಗಿರ್ಬೋದು, ಪ್ರತಿಯೊಂದು ಪ್ರೈವೇಟ್ ಅವರಿಗೆ ಕಳಿಸ್ತಿದ್ದಾರೆ, ಟ್ಯಾಬ್ಲೆಟ್ಸು ಪ್ರೈವೇಟ್ ಅವ್ರಿಗೆ ಕಳಿಸ್ತಿದ್ದಾರೆ. ಅಂದರೆ ಇವತ್ತು ನಾನು ಬೆಳಿಗ್ಗೆ ಬಂದಾಗ ಪ್ರತಿಯೊಂದು ಪೇಷಂಟು ಯಾವುದೋ ಒಂದು ಟ್ಯಾಬ್ಲೆಟ್ನ ಹೊರಗಡೆ ತಗೊಂತೀವಿ, ಯಾವುದೋ ಒಂದು ಟ್ಯಾಬ್ಲೆಟು ಇಂಜೆಕ್ಷನು. ಇನ್ನೊಬ್ಬ ಹುಡುಗ ಇಲ್ಲಿ ಬಂದಾಗ ನಾನು ನಿಂತಾಗ 3,000 ರೂಪಾಯಿ ಒಂದು ಇಂಜೆಕ್ಷನ್. ನಾನು ಇಲ್ಲಿ ಬಂದರೆ ಫಾರ್ಮಸಿಯಲ್ಲಿ ಆ ಇಂಜೆಕ್ಷನ್ ನಮ್ಮ ಹತ್ರ ಇದೆ, ಆದರೆ ಆ ಹುಡುಗ ಹೊರಗೆ ಬಂದು ತೊಗೊಂಡೋಗಿದ್ದಾನೆ. ಡಾಕ್ಟ್ರುಗಳು ಕೇಳಿದ್ರೆ ಏನಂತಾರೆ ಡಾಕ್ಟ್ರುಗಳು, ಇಲ್ಲ ಸರ್ ನಾವು ಬರೆದಿರ್ತೀವಿ, ಅವ್ರು ಹೋಗಿ ಹೊರಗಡೆ ತೊಗೊಂಬಂದಿದ್ದಾರೆ, ನಾವೇನು ಮಾಡೋಕ್ಕಾಗುತ್ತೆ ಸರ್ ಅಂತ ಹೇಳ್ತಾರೆ. ನಾನು ಅದನ್ನು ಚೆಕ್ ಮಾಡೋಕ್ಕೆ ಕೆಲವಷ್ಟು ಜನ ಪೇಷಂಟ್ಗಳ ಹತ್ರ ಕೇಳಿದಾಗ ಸರ್ ನಾವು ಫಾರ್ಮಸಿಗೆ ತೊಗೊಂಡೋಗಿದ್ದು ಇದೆ ಸ್ಲಿಪ್ಪು, ಆ ಫಾರ್ಮಸಿಯಲ್ಲಿ ಸ್ಲಿಪ್ಪಲ್ಲಿ ಈ ಟ್ಯಾಬ್ಲೆಟ್ಸ್ ನಮ್ಮ ಹತ್ರ ಇದೆ, ಒಂದು 2 ಟ್ಯಾಬ್ಲೆಟ್ ನಮ್ಮ ಹತ್ರ ಇಲ್ಲ ಅಂತೇಳಿ ಹೊರಗಡೆ ಬರ್ಕೊಟ್ಟಿದ್ದಾರೆ. ಇವನ್ನೆಲ್ಲ ತಗೊಂಡು ನಾನು ಈಗ ಮುಂದೆ ಬರುವಂಥ ಬೆಳಗಾಂ ಅಧಿವೇಶನದಲ್ಲಿ ಇದ್ರ ಬಗ್ಗೆ ದೊಡ್ಡ ರೀತಿಯಲ್ಲಿ ಧ್ವನಿ ಎತ್ತಬೇಕು. ವಿಮ್ಸ್ ಅಂದರೆ ಒಂದು ಮಹಾನ್ ದೊಡ್ಡ ಸಂಸ್ಥೆ. ಇಲ್ಲಿ ಸಾವಿರಾರು ಜನ ಬಡ ಜನರು ಬರ್ತಾರೆ. ಏನೋ ಬೇರೆಯವ್ರಿಗೆ ದೊಡ್ಡವ್ರಿಗೆ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಏನೋ ಒಂದು 2 ರೂಪಾಯಿ ಖರ್ಚು ಮಾಡೋದು ಕೂಡ ಅವ್ರಿಗೇನು ತೊಂದರೆ ಆಗೋಲ್ಲ. ಬಡ ಜನರು ದಿನಕ್ಕೆ ಅವ್ರು 200-300 ರೂಪಾಯಿ ದುಡ್ಕೊಳೋರು ಇವತ್ತು ಎಂಥ ಸ್ಥಿತಿಯಲ್ಲಿ ಅಂದರೆ ಒಬ್ಬೊಬ್ರು ಒಬ್ಬ ಹುಡುಗಿ ಬಂದಿದ್ಲು, ಯಾವುದೋ ಸರ್ 10,000 ರೂಪಾಯಿ ನಾನು ಖರ್ಚು ಮಾಡಿಬಿಟ್ಟಿದ್ದೀನಿ, ನಾನು ಮತ್ತೆ ಸಾಲ ಮಾಡ್ಕೋಬೇಕು ಸರ್ ಅಂತೇಳಿ ಹುಡುಗಿ ಅಂದಾಗ, ಇಷ್ಟೆಲ್ಲ ನಾವು ಶಾಸಕರಾಗಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸರ್ಕಾರದಿಂದ 100 ಕೋಟಿ ತೊಗೊಂಬಂದು ಅನುದಾನಗಳು ನಾವು ಇಷ್ಟೆಲ್ಲ ಮಾಡಿದ್ರು ಇವೆಲ್ಲ ವ್ಯರ್ಥ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ಹೆಣ್ಮಗಳು ಓಡಿ ಬಂದು ಸರ್ 1 ವರ್ಷ ಅಂತ ಹುಡುಗಿ ಅವ್ರ ಮಗಳದು ಟ್ರೀಟ್ಮೆಂಟ್ ಮಾಡ್ಕೊತಿದ್ದಾರೆ, 10,000 ರೂಪಾಯಿ ಹೌದು ಸರ್ ನಾನು ಮತ್ತೆ ಸಾಲ ಮಾಡ್ಬೇಕಂದಾಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ನಡೆಸೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಯಾರೋ ಒಬ್ರಿಗೆ ಪ್ರೈವೇಟ್ ಅವ್ರಿಗೆ ಲೀಸ್ ಕೊಟ್ಬಿಟ್ಟು ನಡೆಸಿಬಿಟ್ರೆ ಒಳ್ಳೇದೇನೋ ಅನಿಸುತ್ತೆ ನನಗೆ ಅಭಿಪ್ರಾಯ. ಇದು ಯಾರಿಗೂ ಗೊತ್ತಿರಲ್ಲ. ಈಗ ಆದಷ್ಟು ನಾನು ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಜೊತೆ ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರ್ ಜೊತೆಗೆ ಮಾತಾಡಿ ಇದನ್ನು ಏನೋ ಒಂದು ತ್ವರಿತ ರೀತಿಯಲ್ಲಿ ಇವತ್ತು ಚೀಫ್ ಫಾರ್ಮಸಿಸ್ಟ್ನ ಕೂಡ ನಾನು ಹೇಳಿದ್ದೀನಿ ನಮ್ಮ ಗಂಗಾಧರ ಗೌಡರಿಗೆ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತು ಕೆಲವಷ್ಟು ಡಾಕ್ಟರ್ಸ್ ಕೂಡ ಏನು ಬೇಜವಾಬ್ದಾರಿಯಿಂದ ಇವತ್ತೇನು ಸಮಾಧಾನಗಳು ಕೊಟ್ಟರು, ಇಲ್ಲ ಸರ್ ನಮಗೆ ಗೊತ್ತಿಲ್ಲ, ರೇಣುಕಾ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೇಳಿ ರೇಣುಕಾ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೇಳಿ ಬ್ಲಡ್ ಟೆಸ್ಟ್ಗಳೆಲ್ಲ ಅವ್ರಿಗೆ ಕೊಟ್ಟಿದ್ದಾರೆ. ರೇಣುಕಾ ಡಯಾಗ್ನೋಸ್ಟಿಕ್ ಸೆಂಟರ್ ಇನ್ನೊಷ್ಟು ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳು ಕೊಡ್ತಾರಲ್ಲ, ಅವನ್ನ ಏನಂತಾರೆ ಗೊತ್ತಿಲ್ಲ, ಬ್ಲಡ್ ಲ್ಯಾಬ್ ಅಂತಾರೆ, ಇನ್ವೆಸ್ಟಿಗೇಷನ್ಸ್ ಕೂಡ ಬೇರೆ ಕಡೆ ರಿಪೋರ್ಟ್ಸು ಅಲ್ಲಿಂದ ತೊಗೊಂಬನ್ನಿ ಅಂತೇಳಿ. ಇಲ್ಲಿ ರಿಪೋರ್ಟ್ಸು ನಾವು ಏನೋ ಬ್ಲಡ್ ಟೆಸ್ಟ್ಗೆ ಇಲ್ಲಿ ಕೊಟ್ಟರು, ರಿಪೋರ್ಟ್ಸ್ ಬಂದರು, ಈ ರಿಪೋರ್ಟ್ ಸರಿ ಇರಲ್ಲ, ನೀವು ಬೇರೆ ಕಡೆಯಿಂದ ಮಾಡಿಸ್ಕೊಂಬರ್ಬೇಕಂತೇಳಿ ಕೆಲವಷ್ಟು ಜನ ಪೇಷಂಟ್ಗಳು ಹೇಳಿದ್ರು. ಅದ್ರ ಜೊತೆಗೆ ಇನ್ನು ಇವತ್ತು ನಾನು ಒಂದು 2-3 ಗಂಟೆಗೆ ಒಂದೇ ಬಂದಿದ್ದೀನಿ. ಇನ್ನೊಂದು ಸಾರಿ ಬರ್ತೀನಿ. ಇನ್ನೊಂದು ಸಾರಿ ಬಂದಾಗ ನನಗೆ ಇನ್ನೊಂದು ಕಂಪ್ಲೇಂಟ್ ಇದೆ. ಇಲ್ಲಿ ಬಂದು ಕೆಲಸ ಮಾಡೋರು ಅಟೆಂಡೆನ್ಸ್ ಹಾಕಿ ಪ್ರೈವೇಟ್ ಕ್ಲಿನಿಕ್ಗಳಿಗೆ ಕೆಲಸ ಮಾಡೋಕ್ಕೇನು ಹೋಗ್ತಿದ್ದಾರಲ್ಲ ಅಂಥವ್ರನ್ನೆಲ್ಲ ಕಠಿಣ ಶಿಕ್ಷೆ ಆಗಿ ಯಾರು ಜವಾಬ್ದಾರಿ ಇದ್ದಾರೋ ಅವ್ರನ್ನೆಲ್ಲ ಶಿಕ್ಷೆ ಮಾಡಿಸೋಂಗೆ ನಾನು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಡೋಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತೊಗೊಂಡೋಗಿ ಇದನ್ನು ದೊಡ್ಡ ಮಟ್ಟಕ್ಕೆ, ಯಾಕಂದರೆ ನಾವೇನೋ ಒಂದು ಅವ್ಯವಹಾರ ನಡೆದಿದೆಯಪ್ಪ ಯಾವುದೋ ರೋಡ್ ಕೆಲಸದಲ್ಲಿ ಅಂತಂದರೆ ನಾವು ಬಿಟ್ಬಿಡ್ಬೋದು. ಆ ರೋಡಿಂದ ಜನ ತಿರುಗಾಡ್ತಾರೆ,
ಅದನ್ನೇನೋ ಒಂದು ಅದು ಬಿಡಬಾರ್ದು, ಸರ್ಕಾರದ ದುಡ್ಡು ಅಂದಮೇಲೆ ಯಾವುದು ಬಿಡಬಾರ್ದು, ಆದರೆ ಒಂದು ಲೈಟಾಗಿ ತಗೋಬೋದು. ಆದರೆ ಇಂಥ ಜಾಗದಲ್ಲಿ ಮೆಡಿಕಲ್ ಅಂದರೆ ಜನ ಪ್ರಾಣ ಅಂದರೆ ಒಂದು ಪ್ರಾಣಕ್ಕೆ ಎಷ್ಟು ಸಾವಿರ ಕೋಟಿ ಕೊಟ್ಟರು ನಾವು ಪ್ರಾಣ ಉಳಿಸೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ನಾವೆಲ್ಲ ಅವ್ಯವಹಾರ ಮಾಡಿದ್ರೆ ನಮಗೆಲ್ಲ ನಮ್ಮ ಮಕ್ಕಳು ಕೂಡ ಒಳ್ಳೇದಾಗಲ್ಲ ಅಂತ ಹೇಳ್ತೀವಿ. ಅದೇ ಇಲ್ಲ, ನನಗೆ ಮೊನ್ನೆಯಿಂದ ಡಾಕ್ಟ್ರುಗಳ್ಗೆ ಕೆಲವಷ್ಟು ಜನ ಇಲ್ಲಿಗೆ ಅಲ್ಲಿ ಪೇಷಂಟ್ಗಳು ಹೇಳ್ತಿದ್ರು, ಸರ್ ನಮಗೆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಯಾರೂ ರೆಸ್ಪಾಂಡೇ ಮಾಡಿಲ್ಲ ಸರ್, ಇಲ್ಲಿ ವಿಮ್ಸ್ಗೆ ಬಂದಮೇಲೆ ಸ್ವಲ್ಪ ನಮಗೆ ರೆಸ್ಪಾನ್ಸು ಸ್ವಲ್ಪ ಚೆನ್ನಾಗಿ ಸಿಕ್ಕಿದೆ, ನಾವು ಚೇತರಿಸ್ಕೊಂತಿದ್ದೀವಿ ಅಂತೇಳಿ ಅವರು ಹೇಳಿದ್ರು ಯಾರು ಪೇಷಂಟ್ಗಳು. ಆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಏನು ನಡೆದಿದೆ ಅನ್ನೋದು ನಾನು ಒಂದು ಇನ್ವೆಸ್ಟಿಗೇಷನ್ ಕೂಡ ಮಾಡ್ಬೇಕಂತೇಳಿ ಡಿ ಸಿ ಅವ್ರಿಗೂ ಹೇಳಿದ್ದೀನಿ, ಮತ್ತು ನಮ್ಮ ಮೊನ್ನೆ ಡಿ ಸಿ ಅವ್ರಿಗೂ ಮಾತಾಡಿದ್ದೀನಿ. ಡಿಸ್ಟಿಕ್ ಹಾಸ್ಪಿಟ್ಲ್ ಯಾರು ಇರೋದಲ್ಲಿ ಡಿಸ್ಟಿಕ್ ಸರ್ಜನ್ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ. ಅವ್ರು ಹೇಳ್ತಿದ್ದಾರೆ ಏನೋ ಅವ್ರು ಬಂದಾಗೆ ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಇತ್ತು ಸರ್, ನಾವು ಅವ್ರಿಗೆ ತಿಳಿಸಿದ್ವಿ ಪೇಷಂಟ್ ಅವ್ರಿಗೆ ತಿಳಿಸಿದ್ರು. ಅವ್ರಿಲ್ಲ ಸರ್, ಕೂಸು ಬದುಕಿದ್ರೆ ಸಾಕು, ನೀವು ಆಪ್ರೇಷನ್ ಮಾಡಂತ ಹೇಳಿದ್ರು, ನಾವು ಮಾಡಿದ್ದೀವಿ ಅಂತ ಅಂದರು. ಓಕೆ, ಅದೊಂದು ಕಡೆ. ಮತ್ತು ಇಬ್ಬರು ತೀರ್ಕೊಂಡು ಹೋದ್ಮೇಲೆ ಅಲ್ಲಿ ಆಪ್ರೇಷನ್ ಓಟಿನ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಕ್ಲೋಸ್ ಮಾಡಿದ್ದಾರೆ, ಏನು ಅಲ್ಲೇನು ಇನ್ಫೆಕ್ಷನ್ಸ್ ಇದೆನಾ, ಬೇರೆದೇನೇನು ತೊಂದರೆ ಆಗಿದೆ, ಅದು ಇನ್ನೂ ಗೊತ್ತಾಗಲಿಲ್ಲ. ನಾನು DHO ಅವ್ರಿಗೆ ಕೂಡ ಹೇಳಿದ್ದೀನಿ, ನನಗೆ ಏನು ಡೀಟೇಲ್ ರಿಪೋರ್ಟ್ DHO ಅವರು ಮತ್ತು ಡಿಸ್ಟಿಕ್ ಸರ್ಜನ್ ಏನಿದ್ದಾರೆ, ನೀವು ಡೀಟೇಲ್ ರಿಪೋರ್ಟ್ ನನಗೆ ಕೊಡಬೇಕಂತ ಹೇಳಿದ್ದೀನಿ. ಅದು ಬಂದಿದ ತಕ್ಷಣ ತಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾರೇ ಏನೇ ತಪ್ಪು ನಡೆದ್ರು ಯಾರನ್ನೂ ಕ್ಷಮಿಸೋ ಅವಕಾಶ ಇರಲ್ಲ ಅಂತ ಹೇಳಕ್ಕೆ ಇಚ್ಛೆ. ಸರಿ, ಸುತ್ತಮುತ್ತ ಇರೋ ಮೆಡಿಕಲ್ ಶಾಪ್ ಅವರು ಮತ್ತು ಲ್ಯಾಬ್ ರಿಪೋರ್ಟ್ ಆಸ್ಪತ್ರೆ ಒಳಗಡೆ ಬಂದು ಇನ್ಫ್ಲುಯೆನ್ಸ್ ಮಾಡ್ತಾರೆ ಸಿಬ್ಬಂದಿಗೆ. ಅದೇ ಈಗ ಕಾಣ್ತಿದ್ದಲ್ಲ, ನನ್ನ ಕಣ್ಣು ಮುಂದೆ ಕೂಡ ಕಾಣ್ತಲ್ಲ. ಪ್ರತಿಯೊಂದು ಪೇಷಂಟ್ಗೆ ಅದೇ ನಡೀತಿದೆ. ಚೀಫ್ ಫಾರ್ಮಸಿಸ್ಟಿಂದ ಹಿಡಿದು ಯಾರೇ ತಪ್ಪು ಮಾಡಿದ್ರು, ಇನ್ಕ್ಲೂಡಿಂಗ್ ನಾನು ತಪ್ಪು ಮಾಡಿದ್ರು, ನಾನು ಅವ್ರನ್ನ ಜೈಲಿಗೆ ಕಳ್ಸೋಕ್ಕೂ ಸಿದ್ಧ ಅಂತ ಹೇಳೋಕ್ಕೆ ಇಚ್ಛೆ. ಬೇರೆದು ಇದ್ದಿದ್ರೆ ನಾನು ಇಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದಿಲ್ಲ. ಇದು ಪ್ರಾಣಕ್ಕೆ ಬಡ ಜನರಿಗೆ ಸಂಬಂಧಪಟ್ಟದ್ದು. ಯಾಕಂದರೆ ಬಳ್ಳಾರಿ ನಮ್ಮ ಕ್ಷೇತ್ರದಲ್ಲಿ ಮೋಕ ಕ್ಷೇತ್ರದಲ್ಲಿ ಕಂಪ್ಲಿ ಭಾಗದಿಂದ ಮತ್ತು ಸಿರುಗುಪ್ಪ ಭಾಗದಿಂದ ಅನಂತಪುರ, ಕರ್ನೂಲು, ಈ ಕಡೆ ಎಲ್ಲ ಕಡೆಯಿಂದ ಇನ್ನೊಂದು ಸ್ಕ್ಯಾಮು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಸರ್ಟಿಫಿಕೇಟ್ ಇದೆ, ಏನೋ SC ಸರ್ಟಿಫಿಕೇಟ್ ಇದೆ ಅಲ್ಲ ಹುಡುಗಿಗೆ, SC ಸರ್ಟಿಫಿಕೇಟ್ ಇದೆ ಹುಡುಗಿಗೆ, ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು ನಾವು. ಬಿಲ್ ಹಾಕಿದ್ದಾರೆ ಇವರು. ಯಾಕೆ ಬಿಲ್ ಹಾಕಿದ್ದಾರೆ ಅಂತಂದರೆ SC ಸರ್ಟಿಫಿಕೇಟಲ್ಲಿ ತಂದೆ ಹೆಸರಿದೆ, ಗಂಡನ ಹೆಸರಿಲ್ಲ ಅಂತೇಳಿ ಬಿಲ್ ಹಾಕಿದ್ದೀವಿ ಸರ್ ಅಂತಂದರು. ಅವ್ರಿಗೂ ಈಗ ಅವ್ರನ್ನೂ ಆ್ಯಕ್ಷನ್ ತೊಗೋಬೇಕು. ಇದು ಅಟ್ರಾಸಿಟಿ ಆಗುತ್ತೆ ನೀವು ಮಾಡ್ತಿರೋದು. ಏನು ದಲಿತರ ಮೇಲೆ ಇದೊಂದು ಅಟ್ರಾಸಿಟಿ. ಇದು ನನ್ನ ತಂದೆ ಹೆಸರು ಜಾಗದಲ್ಲಿ ತೆಗೆದು ನೀನು ಗಂಡನ ಹೆಸರು ಹಾಕ್ಕೊಂಬಂದ್ರೆ ಯಾವ ಕಾನೂನಲ್ಲಿ ನಿಮ್ಮ ತಂದೆ ಹೆಸರು ನಿಮ್ಮ ಮದುವೆ ಆಗಿದ ತಕ್ಷಣ ಗಂಡನ ಹೆಸರು ಬಂದ್ರೇ ನೀನು SC ಆಗ್ತೀಯೋ ST ಆಗ್ತೀಯೋ ಇನ್ನೊಂದು ಕ್ಯಾಸ್ಟ್ ಆಗ್ತೀಯೋ ಅಂತ ಎಲ್ಲಿ ಕಾನೂನಲ್ಲಿ ಇಲ್ಲ. ಅವ್ರಿಗೊಂದು SC ಸರ್ಟಿಫಿಕೇಟ್ ಬಂದಮೇಲೆ ಅದು ಅವ್ರು ಸಾಯೋ ತನಕ ಆ ಸರ್ಟಿಫಿಕೇಟ್ ಅವ್ರದ್ದೇ. ಇಲ್ಲಿ ಯಾವ ಥರ ಇವರು ಏನು ಅಟ್ರಾಸಿಟಿ ಮಾಡ್ಬೇಕಂತೇಳಿ ಇವರು ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಕೂಡ ದೊಡ್ಡ ಸ್ಕ್ಯಾಮೇ. ಯಾಕಂದರೆ ಒಂದೊಂದು ಪೇಷಂಟ್ದಾಗ 1000 ರೂಪಾಯಿ ಅಂತಂದರೆ ದಿನಕ್ಕೆ ಎಷ್ಟು ಮಂದಿ ಪೇಷಂಟು. ಅದರಲ್ಲಿ ಈ ಥರ ತಂದೆ ಹೆಸರು ಜಾಗದಲ್ಲಿ ಗಂಡನ ಹೆಸರು ಬರಲಿಲ್ಲ. ನನಗೆ ಹೇಳ್ತಾರೆ ಅವ್ರು ಬಂದು, ಒಬ್ಬನು ಯಾವನೋ ಅಲ್ಲಿ ಕೌಂಟ್ರಲ್ಲಿ ಕೂಡ ಅವನು, ಇಲ್ಲ ಸರ್ ಕುಮಾರಿ ಅಂತಿದ್ರೆ ನಾವೇನು ಕೇಳ್ತಿದ್ದಿಲ್ಲ, ಇಲ್ಲಿ ಶ್ರೀಮತಿ ಅಂತಿದ್ದೆ ನಾನು ಕೇಳ್ತಿದ್ದೀನಿ ಅಂತಂತ. ನಾನು ಅವ್ರಿಗೆ ಕೇಳಿದೆ, ಗಂಡ ಮದುವೆ ಆಗಿದ ತಕ್ಷಣ ಯಾಕೆ ಕ್ಯಾಸ್ಟು ಚೇಂಜ್ ಆಗಲ್ಲಪ್ಪ. ಈಗ ನಾವು ಒಂದು ಹೆಣ್ಮಗಳು ಇನ್ನೊಬ್ಬರನ್ನ ಮದುವೆ ಆಗಿದ ತಕ್ಷಣ ಅವ್ರ ಕ್ಯಾಸ್ಟ್ ಏನು ಚೇಂಜ್ ಬದಲಾವಣೆ ಆಗಲ್ಲ, ಅವ್ರು ಸಾಯೋ ತನಕ ಅದೇ ಕ್ಯಾಸ್ಟ್ ಇರುತ್ತೆ. ನೀನು ನನಗೆ ಹೇಳಕ್ಕೆ ಬರಬೇಡ ಅಂತಂದರೆ ಈಗ ಎಕ್ಸ್ಪ್ಲನೇಷನ್ ಕೊಡಿ ಅಂತೇಳಿ ಅವ್ರಿಗೆ ಹೇಳಿದೆ. ಬರಲಿಲ್ಲಲ್ಲ ಇನ್ನು ಅವರು. ಅವ್ರನ್ನ ಕರೆಸ್ಬೇಕು, ಅವ್ರನ್ನ ಆ್ಯಕ್ಷನ್ ತೊಗೋಬೇಕು. ಈ ಥರ ಇನ್ನು ಭಾಳಷ್ಟು ನಡೀತಿದೆ. ಈ ಕುಲಂಕುಷವಾಗಿ ನಾನು 10 ದಿನ 15 ದಿನ ಇದನ್ನೆಲ್ಲ ಏನೇನು ನಡೀತಿದೆ ನೋಡಿಕೊಂಡು ಒಂದು ಪ್ರೆಸ್ ಮೀಟು ಮಾಡ್ತೀನಿ. ವಿಮ್ಸ್ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ನಿಮಗೆಲ್ಲ ತಿಳಿಸ್ತೀನಿ. ಥ್ಯಾಂಕ್ ಯು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.